ಪ್ರಭಾಕರ ಹೋಗ್ಯವನಿ ಮಾಮೂಲು ಜಾಗದಾಗೆ ಕೋಳಿ ಹಿಡ್ಕೊಂಡು ಕುಂತವನೆ ರಪ್ನೋಗೆಲ್ಲ ಕೋಳಿ ಕೊಯ್ದು ಎಲ್ಲ ಒಲೆ ಕಿಕ್ಕಕ್ಕೆ ರೆಡಿ ಮಾಡಬೇಕು. ಈ ಅಂಗಡಿಗೆ ಯಾತನ ತಗೊಂಡು ಹೋಗೋಣ ಅಂದರೆ ಕುಮಾರನೇ ಊಟಕ್ಕೆ ಹೋಗೈತನಪ್ಪ. ಬಾಕ್ಲೇ ತೆಗ್ದಿಲ್ಲ ಇನ್ನು ಅಂಗಡಿನ. ಹ್ಞೂ ಸಾಮಾನ್ಯ. ಊಟಕ್ಕೆ ಹೋಗಿರ್ಬೇಕು ಅವಣ್ಣ. ಇಲ್ಲಾಂದ್ರೆ ಯಾವಾಗೂ ಬಾಗ್ಲು ತಕ್ಕಂಡೇ ಇರುತ್ತೆ. ಯಾವಾಗ ಏನು ಕ್ಲೋಸ್ ಮಾಡಲ್ಲ. ಎಲ್ಲೋ ಊಟಕ್ಕೆ ಹೋಗಿರ್ಬೇಕು ಬಿಡು ಅವಣ್ಣ. ಬತ್ತೈತೆ ವೆಯ್ಟ್ ಮಾಡೋಣ ನನಗೆ. ಬಿರಿನ ಹೋಗಿ ಅನ್ಕೊಂಡ್ರಪ್ಪ. ತಿರುಗಿ ಲೇಟ್ ಆಗುತ್ತೆ. ಬೇಗನೆ ಹೋಗಿ ಅದೇನಂತ ಕೆಲಸ ಕಾರ್ಯ ಮುಗಿಸ್ಕೊಂಡು ಇತ್ಲ ಬರ್ಬೋದು. ತಿರುಗಿ ಕತ್ಲಾಗುತ್ತೆ. ಲೋಕಣ ಬೇರೆ ಅಲ್ಲಿ ಬತ್ತಿ ನಮ್ಮ ತೇಳೈತೆ. ಎಲೆ ಗುಂಡ ಬರ್ತಾ ಬರ್ರಿಯೋ. ಆ ಕಾಂಪೌಂಡನ್ನ ಹತ್ತು ಕುಂತ್ಕಮ್ಮ. ಕುಮಾರಣ್ಣ ಊಟ ಮಾಡ್ಕೊಂಡು ಬರ್ತಕ್ಕ ನೀನೇನು ಮಾಡೋಣ. ಬರ್ರಿಯೋ ಹೋಗೋಣ ಕಾಂಪೌಂಡ್ ಮೇಲೆ ಕತ್ ಕುತ್ಕಮ್ಮನ್. ಯಾರೇ ಕೂಗಾಡಲಿ ಓರೇ ಓರಾಡಲಿ ಎನ್ನೇ ಅನ್ನಿಗೆ ಭಂಗವಿಲ್ಲ. ಬಿಸಿಲು ಮಳೆಯಾಗಿ ಧರೆಗಿಳಿದರು ಈ ನನ್ನ ಕುಡಿತವನ್ನು ತಪ್ಪಿಸಲು ಯಾರಿಂದನೂ ಸಾಧ್ಯವೋ. ಈಗ ಪ್ರಾಮು ಕುಡುಕ್ರನ್ನ ಪೇನ್ ಈಟೋದ್ಕೇನೆ ಫುಲ್ಲು ಟೈಟ್ ಆಗಿಬಿಟ್ಟವನು ಅನ್ಸುತ್ತೆ. ಅವಾಗೆ ನಾಟಕ ಹಾಡು ಎಲ್ಲ ಮಿಕ್ಸ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ರಂಗಪ್ಪ. ಲೇ ಸುಮ್ಕಿಲ್ಲ ಬರ್ತಾ ಅವಾಗಿನ ಪಡಗ ಅವಾಗ ಹೋಗ್ತಾ ಇದ್ದಾನೆ. ತಿರುಗಿ ಬಂದೇನಿಲ್ಲ ನಮ್ಮನ್ನು ತರ ತಿಂತಾನೆ. ಕುಡಿದ್ಬಿಟ್ಟು ನೀಗ್ಲ ಓಟ. ನನ್ನ ಕುಡಿತವನ್ನು ತಡೆಯಲು ಈ ಊರಿನಲ್ಲಿ ಯಾರಿದ್ದ ಸಾಧ್ಯವೋ. ಸುಮ್ಮನೆ ಇರಲೇ ಗುಂಡ. ಹೆಂಗಿರೋ ಕುಮಾರನೇ ಅಂಗಡಿ ತೆಗ್ದಿಲ್ಲ. ಮಾತಾಡಿಸ್ನಿರು. ಕಾಮಿಡಿ ಚೆನ್ನಾಗ್ತೈತಿ. ರಂಗಣ್ಣ ಬಂದರೆ ಕುಡ್ಕೊಂಡು ನಿನಗೆ ಗೊತ್ತಿಲ್ಲ ಸುಮ್ಕಿರು. ಕರಿತೀನಿ ನೋಡಿ ರಂಗಣ್ಣನ. ರಂಗಣ್ಣ ಏನಣ್ಣ ನಮ್ಮನ್ನು ನೋಡಿ ಅತ್ಲಾಗೆ ಹೋಗ್ತೀಯ. ಬಾರಣ್ಣ ಒಂದು ರೋಬಟು. ಓಹೋ ಏನಪ್ಪ ನಮ್ಮ ಕಣ್ಣಿಗೆ ಕಾಮರಿಡಪ್ಪೋ ನಿನಗೆ ಈ ಟೈಮ್ನಲ್ಲಿ. ಓಹೋಹೋ ಯಾರಪ್ಪ ಪ್ರಜೆ? ನನ್ನ ಕೂಗಿ ಕರೆಯುವನು ಆ ಸತ್ಪ್ರಜೆ ಯಾರಿರಬಹುದು? ಈ ರಂಗಣ್ಣನ ಕೂಗುವನಲ್ಲ. ಹೋಗಿ ಬರೋಣ, ಯಾರಂದು ನೋಡೋಣ. ಓಹೋಹೋ ರಮಣ ಏನಣ ಅಪರೂಪ ಕೂರ ಕಾಮ್ತಿಯಲ್ಲಣ ರಮಣ. ಯಾಕಣ್ಣ ಒಳ್ಳೆಗೇನು ಕೆಲಸ ಇಲ್ವೇನಣ್ಣ ರಮಣ? ಬೋಲು ಅಪರೂಪವಾದಪ್ಪ ಊರೊಳಗೆ ರಮಣ. ಏನಿಲ್ಲ ಕಾಣೋ, ಸುಮ್ಮನೆ ಕುತ್ಕೊಂಡ್ವಿ ಬೇಜಾರಾಗೋದು. ನಾನು ಬರ್ತಾ ಗುಂಡ ನೀನು ಹೋಗೋದು ನೋಡಿ ಊಲಿಕ್ತಿ ಬರಲಿ ಅಂತ. ಕರೆದ ವಿಷಯ ರಮಣ? ನೀನು ನನ್ನ ಕರೆದ ವಿಷಯವೇನು ರಮಣ? ಯಾವ ಕಡೆ ಹೊರಟಾಣೋ ರಂಗಣ್ಣ? ಏನು ರೋಡ್ನಾಗ ಈ ಪಾರ್ಟಿ ಹೋಗ್ತಾ ಇದೆಯಾ? ಅಂದರೆ ಈ ಪಾರ್ಟಿ ಹೋಗ್ತಾ ಇದ್ದೀನಿ ಅಂದರೆ ಏನು ರಮಣ? ಏನು ನೀನು ಕೇಳ್ತಾ ಇರೋ ಅರ್ಥ ಏನು ರಮಣ? ಏನಿಲ್ಲ ಕಣೋ, ಈ ಪಾರ್ಟಿ ರೋಡ್ನಾಗೆ ಹೋಗ್ತಿದ್ದಲ್ಲ, ಅದಕ್ಕೇನು ಅವಾಗೆ ಮಧ್ಯಾಹ್ನಕ್ಕೆ ಮುಟ್ಟಿಸ್ಕೆ ಬಂದಿದೆಯಲ್ಲ ಅಂತ ಕೇಳಿದೆ. ಅಂದರೆ ನಾನು ಕುಡ್ಕ ಬಂದಿದ್ದೀನಿ ಅಂತನ ನಿನಗೆ? ಕುಡ್ದಿದ್ದೀನಿ ಅಂತನ ನೀನು ನಾನು ಕೇಳ್ತಾ ಇರೋದು ರಮಣ? ಇನ್ನೇನು ರಂಗಣ್ಣ, ಅವನು ಅದನ್ನೇ ಹೇಳ್ತಿರೋದು. ಅವನು ಅದನ್ನ ನಿನ್ಬಿಟ್ಟು ಇನ್ಯಾತ ಹೇಳ್ತಾನೆ ಹೇಳಿ. ಯೋ ಕುಡ್ದಿರೋದನ್ನ ಕುಡ್ದಿದ್ಯಾ ಅಂತ ಹೇಳಿ ಇನ್ಯಾತ ಹೇಳ್ತಾರೆ. ಕುಡ್ದಿರೋನ್ ಕುಡುಕ್ರು ಅಂತಾರೆ ತಾನೆ ಅಂಬೋದು. ಅರೇ ಅಪ್ಪಿ, ನೀನು ಯಾರು ಅಂತ ಗೊತ್ತಾಗಿಲ್ವಲ್ಲ ನನಗೆ. ಯಾರು ಹೇಳು, ನಿನ್ನ ಹೆಸ್ರೇನು ಹೇಳು ಅಪ್ಪಿ? ಏನೋ ಬೋಲ್ಜೋರಾಗಿ ಮಾತಾಡ್ತೀಯಪ್ಪ ನಾನು ತಾಗೇನೆ. ನಿನ್ನ ಹೆಸ್ರೇನು ಅಪ್ಪಿ? ರಂಗಣ್ಣ ನನ್ನ ಹೆಸರು ಭರತ ಅಂತ. ಭರತ ನಮ್ಮನ್ನೇ ನೀನು ಕುಡುಕ ಅಂತ ಅಂದ್ಬಿಟ್ಟಲ್ಲ ಭರತ. ಛೇ ಭರತ, ನಮ್ಮನ್ನು ಕುಡುಕ್ರನ್ನ ಮಾಡ್ಕೊಂಡಿದ್ಯಾನ ಭರತ ನೀನು? ಕುಡುಕ್ರನ ನಾವು? ಮದ್ಯಪಾನ ಪ್ರಿಯರು ಕಂಡ್ಲ ನಾವು. ಮದ್ಯಪಾನ ಪ್ರಿಯರು ಅಂತ ಕರಿಬೇಕು ನೀವು. ನಮ್ಮನ್ನು ಕುಡುಕ್ರು ಅಂದರೆ ಸರಿಗಿಡಲ್ಲ ನೋಡು ಭರತ. ಆಮೇಲೆ ನೀನು ಬುಳ್ಳಾರ ತಗೊಂಡೋಗ್ಬೇಕಾದ್ರೆ ಎಲ್ಲ ಕಲಗಿಲ್ಲ ಎಸೆದು ಬಿಡ್ತೀನಿ ನೋಡು. ಮದ್ಯಪಾನ ಪ್ರಿಯರು ಅಂತ ಕರಿಬೇಕು ಕಂಡ್ಲ ಭರತ ನಮ್ಮನ್ನು. ಹೇ ರಂಗಣ್ಣ, ಏನೋ ಬಿಡು ರಂಗಣ್ಣ, ಅವನ ಆತ ಸುಮ್ಮನೆ ಹಂಗಂತ ನೀನು ಅದನ್ನೇ ಹೇಳ್ತೀಯ. ಓಹೋಹೋಹೋ, ನಮ್ಮನ್ನ ಮದ್ಯಪಾನ ಪ್ರಿಯರು ಅಂದರೆ ಏನೋ ತಪ್ಪಾಗುತ್ತೇನಪ್ಪ ಗುಂಡಪ್ಪ? ಈ ಭರತ ಹೇಳ್ತಾನೆ ನಮ್ಮನ್ನು ಕುಡುಕರು ಅಂತ. ಯಾಕೆ ಅದೇ ಕುಡುಕರನ್ನ ಮದ್ಯಪಾನ ಪ್ರಿಯರಂತ ಕರೆದು ರೆಸ್ಪೆಕ್ಟ್ ಕೊಡೋಕ್ಕಾಗಲ್ಲನಪ್ಪ ಆ ಭರತಗೆ. ಭರತ, ಐ ವಾಂಟ್ ರೆಸ್ಪೆಕ್ಟ್ and take you also respect. If I am not, I don't respect from my side to yours. Okay? Mind it, Bharata. Mind it. ಲೇ ರಾಮು, ಯಾಕಲ್ಲ ಓಟ್ ಇಂಗ್ಲೀಷ್ನಾಗೆಲ್ಲ ಹೊಡಿತಾನೆ ಬಂದು. ಏನಿನ್ನ ನಾಳೆ ಯಾಕೆ ಹಾಕೋಕ್ಕಾಗದಪ್ಪ ಇವಣ್ಣನ್ನ. ಸುಮ್ಮನಿರತ್ತ ನೀನೆಲ್ಲ ಹೋಗೋಣ ಕರ್ ನಮ್ಗೆ ಓಟ್ ತಂದಿಕ್ತಿ. ಓಟ್ ಇಂಗ್ಲೀಷ್ನಾಗೆಲ್ಲ ಮಾತಾಡ್ತಾನೆ. ಯಾಕಪ್ಪ ಬರ್ತಾ? ಅವನಿಗೆ ಯಾಚೋ ನಮ್ಮ ರಾಮಗೆ ಯಾತೋ ಹೇಳ್ದಂಗೆ ಆತಲ್ಲೋ ಭರತ. ಓಹೋಹೋಹೋ, ಇಂಗ್ಲೀಷು ಬರೋಕ್ಕಿಲ್ಲ ಅಂತ ಕಾಣ್ತೈತೆ ನಿನಗೆ.
ಅಲ್ವೇನಪ್ಪ ಭರತ, ನಾನು ಹೇಳಿದ್ದು ನೀನು ನನಗೆ ರೆಸ್ಪೆಕ್ಟ್ ಕೊಟ್ರೆ, ಅಂದರೆ ನೀನು ನನಗೆ ಮರ್ಯಾದೆ ಕೊಟ್ಟರೆ ನಾನು ನಿನಗೆ ಮರ್ಯಾದೆ ಕೊಡ್ತೀನಿ, ಇಲ್ಲಾಂದರೆ ನಾನು ಮರ್ಯಾದೆ ಕೊಡೋಕ್ಕಿಲ್ಲ ಅಂತ ನಾನು ಇಂಗ್ಲೀಷ್ನಾಗ ಹೇಳ್ದೆ ಕಣ್ಲ. ಯಾಕ್ಲ ನಿನ್ಗೆ ಇಂಗ್ಲೀಷೇ ಬರೋಕ್ಕಿಲ್ಲ ಅಂತ ಕಾಣ್ತಾ ಇದೆ ಕಣ್ಲ. ದಿನ ಸಾಯಂಕಾಲ ಬಾರ್ಲ ಅನ್ನಂತಾಕೆ ಹೊಲ್ದಾಗೆ ಇಂಗ್ಲೀಷ್ ನಿನಗೆ ಕಲಿಸ್ಕೊಡ್ತೀನಿ, ಬರ್ತೀಯನ್ಲ ಭರತ? ಏ ಸುಮ್ಕರು, ಸುಮ್ಮನೆ ಏನು ಬಂದಿರಿ ತಲೆ ತಿಂತಾ ಇದೆಯಾ? ಯಾತನ ಕೆಲಸ ಇಲ್ಲ, ಹೋಗಿ ಕೆಲಸ ಮಾಡ್ಕ್ಯಾ. ಅಯ್ಯ ಮಾರ, ನಾವ್ಯಾವುದೋ ಟೆನ್ಷನ್ ಆಗಿದ್ದೀವಿ, ನಾವೆಲ್ಲ ಹೋಗ್ಬೇಕು. ಇವಾಗ ಬಂದಿರಿ ತಲೆ ತಿಂತಾನೆ. ಹೋಗಪ್ಪ ಸಾಕು, ಆಯ್ತವ ಕೆಲಸ ಮಾಡ್ಕ್ಯಾ. ಓಹೋ ಭರತ ನೋಡು, ಭರತ ನಾವು ದೂರದಲ್ಲಿ ದೂರುಣಿಯ ಜರನಿಗೆ ಮಲಗಿಸುವೆ, ಪೌರುಷರಣದಲ್ಲಿ ತೋರುತ್ತಾ ಬರದಲ್ಲಿ, ಪೌರುಷರಣದಲ್ಲಿ ತೋರುತ್ತಾ ಬರದಲ್ಲಿ, ದಿಡಿಗಾತ್ತಾಗ ದಡಿಗೈಯುವೆ, ಅಟ್ಟ ಆಶದಿ ದಿಟ್ಟಿಗೆಳೆಯುತ್ತ ಜೂರದಲ್ಲಿ ದುರುಣಿಯ ಧರಣಿಗೆ ಮಲಗಿಸುವೆ. ಭರತಣ್ಣ ಹುಷಾರ್ ಕಣಣ್ಣ, ನಾನು ಹೇಳಿದ್ದು ಈ ಒಂದು ಕಂದನ ನಿನ್ನ ಕೈಲಿ ಹೇಳೋಕ್ಕಾಗುತ್ತೆ, ನಾನು ನೋಡ್ಬಿಡ್ತೀನಿ, ಹೇಳೋಣ. ಇಲ್ಲ ರಾಮು, ಅವಯ್ಯ ಹೆಂಗೋ ಹೋಗನು, ಅದೇನು ರೋಡ್ನ ಹೋಗ ಮಾರಿನ ಮನೆ ಒಳಗೆ ಬಿಟ್ಕೊಂಡ್ರಂತೆ, ಹಂಗಾಯ್ತು ಇವಾಗ ನಮ್ಮ ಪಾಡು. ಹೆಂಗೋ ಅವಯ್ಯನ ಪಾಡಿಗೆ ಅವಯ್ಯ ಹೋಗನು, ಈ ರಾಮು ಅಂಬನು ಹೋಗನ್ನು ಕರೆದು ಇವಾಗ ನನ್ನ ತಗ್ಲಾಕೇನೆ. ಇವಾಗ ಯಾಕೆ ಏಳು ಅಂತ ಹಿಡ್ಕೊಂಡ್ರೆ ರಾಮು, ಇವಾಗ ನಾನು ಹೆಂಗೆ ಹೇಳೋಣ, ನನಗೆ ಯಾಕೆ ಬರ್ತೈತೆ ಅದು ಹೇಳೋಕ್ಕೆ. ಇವಾಗ ಏಳು ಅಂತ ನೋಡಿ, ಈಗ ಬಿಡಲ್ಲ ಅವಯ್ಯ, 7 ಸಾವಿರವರೆಗೂ ನಾನು ಬಿಡಲ್ಲ ಇವಾಗ. ಹೋಗಲ್ಲ ಬರ್ತಾ ಯಾಕೆ ಬರ್ತೈತೆ ಅದನ್ನ ಹೇಳಿ ಬರೋಗಲ್ಲ, ಅದನ್ನೇ ಯಾಕೆ ಹೆದರಿಕೆ ಅಂತೀಯ? ಅಲ್ಲಿ ಇವಾಗ ಕುಮಾರಣ್ಣ ಬರ್ತೈತಿ, ಇವಾಗ ಊಟ ಮಾಡ್ಕೊಂಡು ಅಂಗಡಿ ಬಾಕ್ಲು ತೆಗಿತೈತಿ. ಸುಮ್ಕುರಂಗಣು, ಸುಮ್ಮನೆ ಯಾತ ಬಂದು ಇವಾಗ ಹೇಳು ಅಂದ್ರೆ ನಾನು ಹೆಂಗೆ ಹೇಳೋಣ ಹೇಳು, ನೀನಂತೀವಿ ಹೇಳ್ತೀಯ, ನಮ್ಗೆ ಹೇಳಕ್ಕೆ ಬರ್ಬೇಕಲ್ಲ, ಸುಮ್ಕುರು. ಓಹೋಹೋಹೋ, ಅಲ್ಲ ಕಣೋ, ನಮ್ಮನ್ನ ನೀನು ಆವಾಗಲೇ ಕುರುಕರು ಅಂದ್ಬಿಟ್ಟಲ್ಲ. ಮದ್ಯಪಾನ ಪ್ರಿಯರಿಗೆ ನೀನು ಆ ಮಾತು ಅನ್ಬೋದಾ? ಹಾಂ, ಇವಾಗ ನಾನು ಯಾತೋ ಹೇಳು ಅಂದಿದ್ದಕ್ಕೆ ಈಗ ಹೇಳ್ತಾನೆ ರಂಗಣ್ಣ ಹಂಗಣ್ಣ ಹಿಂಗಣ್ಣ ಅಂತ. ಕುಡಿದ್ಮೇಲೆ ಮದ್ಯಪಾನ ಪ್ರಿಯರಿಗೆ ನಿಯತ್ತು ಜಾಸ್ತಿ ಇರ್ತೈತೆ ಕಣೋ. ಏನೇ ಸತ್ಯಾಂಶ ಸಾರಾಂಶ ಇದ್ದರೂ ಕುಡಿದ ಮೇಲೆ ಕಣ ಬಾಯ್ ಬಿಡೋದು. ಅಂಥ ನಮ್ಮ ಮದ್ಯಪಾನ ಪ್ರಿಯರಿಗೆ ರೆಸ್ಪೆಕ್ಟೇ ಕೊಡಲ್ವಲ್ರ ನೀವು ರೋಡ್ನಾಗ ಹೋದ್ರೆ. ಇನ್ನು ಮೇಲೆ ನಾನು ಇದ್ರ ಮುಖಾಂತರ ಒಂದು ಮನವಿ ಮಾಡ್ತೀನಿ ನಮ್ಮೂರಿನಾಗೆ, ಇನ್ನು ಮೇಲೆ ಕುಡಿದಿರೋ ನಮ್ಮಂತಹ ಮದ್ಯಪಾನ ಪ್ರಿಯರಿಗೆ ಒಂದು ಗೌರವ ಕೊಡಬೇಕು ಇನ್ಮೇಲೆ ಊರಾಗಿರೋ ಜನ ಎಲ್ಲ. ಅದಕ್ಕೆ ನಮ್ಮ ಅಧ್ಯಕ್ಷರಾದಂತಹ ನಮ್ಮ ಎಲ್ಲರ ಶ್ರೀನಿವಾಸ್ ಅವ್ರನ್ನ ನಾನು ಭೇಟಿ ಮಾಡ್ತೇನೆ. ಈ ವಿಚಾರದ ಬಗ್ಗೆ ಅವರಿಗೆ ತಿಳಿಸಿ ಒಂದು ಸಭೆ ಮಾಡಿ ಮದ್ಯಪಾನ ಪ್ರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತ ನಮ್ಮೂರಿನ ಅಧ್ಯಕ್ಷರು ಶ್ರೀನಿವಾಸ್ ಅವರ ಬಳಿ ಹೋಗಿ ಕೇಳ್ತೇನೆ. ಆ ಸಭೆಗೆ ನಮ್ಮೂರಿನವರು, ನಮ್ಮೂರಿನ ಯುವಕರು ಎಲ್ಲ ಬರಬೇಕು. ಇದೊಂದು ನಾನು ಮಾಡಬೇಕಾಗಿದೆ, ಮಾಡ್ತಾನೆ. ಇಲ್ಲಾಂದ್ರೆ ನಮ್ಮ ಮದ್ಯಪಾನ ಪ್ರಿಯರಿಗೆ ನಮ್ಮೂರ ಗೌರವನೇ ಹೊಡೆದಂಗೆ ಆಗ್ಬಿಡ್ತಾರೆ. ನಮ್ಮದು ಇನ್ಮೇಲೆ ಒಂದು ಸಂಘ ಕಟ್ಟಬೇಕು ನಮ್ಮೂರಿನಾಗೆ. ಲೇ ಬರ್ತಾ ಅದನ್ನ ಯೋಟ್ ಬಿಟ್ಕೊ ಬಂದಿದ್ನ ಕಾಣ, ಫುಲ್ಲು ಇದ್ರಾಗ ಮಾತಾಡ್ತಾನಂದ್ರೆ ಸರಿಯಾಗಿ ತಾಂಡು ಬಂದಿರೋದು ಕಣೋ ಇವಣ್ಣಯ್ಯ. ನಾನು ರೋಡ್ನಾಗ ಹೋಗೋಣ ಅಲ್ಲೇ ತಕನ ಸುಮ್ಮನೆ ಹೆಂಗೆ ಕೂತ್ಕೊಂಬನ ಅಂತ ಇವಣ್ಣಂಗೆ ಕರೆದ್ನಪ್ಪ. ತೋ ಯಾಕನ ಕರೆದೆ ಅನ್ನಿಸ್ಬಿಡ್ತು. ಇನ್ನು ಅಧ್ಯಕ್ಷರದಾಗ ಬೇರೆ ಹೋಗ್ತಾರಂತೆ ಇವಣ್ಣಯ್ಯ. ಆಮೇಲೆ ನೀನು ಬಗ್ಗೆ ಹಿಂಗಂತ ಹೇಳಿರಿ ಅಧ್ಯಕ್ಷರು, ನಿನ್ನ ಏನಿಲ್ಲ ಕರೆಸಿ ಮನೆ ಹತ್ರ ಬೈದು ಬಿಡ್ತಾರೇನಪ್ಪ. ಹುಷಾರು ಕಣೋ, ಯಾತನ ಅಧ್ಯಕ್ಷರು ಕರೆದು ಶ್ರೀನಿವಾಸ್ ಅವ್ರು ಕೇಳಿದರೆ ಇಲ್ಲ ಅಧ್ಯಕ್ಷರೇ ನಾವೇನು ಮಾತಾಡಲಿಲ್ಲ ಅಂತ ಹೇಳು, ಆಮೇಲೆ ನಾವಿದ್ದು ಅಂತ ಹೇಳ್ಬಿಡು ಅಧ್ಯಕ್ಷರಿಗೆ. ರಂಗಣು, ಆಮೇಲೆ ಅಧ್ಯಕ್ಷರು ಶ್ರೀನಿವಾಸ್ ಅವ್ರ ಹತ್ರ ಹೋಗ್ಬೇಡ ರಂಗಣು, ಆಮೇಲೆ ಅವರೆಲ್ಲ ಕರೆದು ಬೈತಾರೆ ತಿರ್ಗ. ಯಾತು ಹೇಳೋಕೆ ಹೋಗ್ಬೇಡ, ಏನೋ ತಿಳಿದೆ ಹೇಳ್ದೆ ಬಿಡು ಪಾಪ ಬರ್ತಾ ಅವ್ನ ಮ್ಯಾಲೆ ಹಾಕಿ ಹೋಗ್ತೀಯ ಉದ್ದಕ್ಕೆ. ಇಷ್ಟು ಹೇಳಿರೋದಕ್ಕೆ ಏನೋ ನಿನ್ನ ಸಂಘ ಬೇರೆ ಕಟ್ತೀನಿ ಅಂತಂದ್ರೆ ಅದು ನಮ್ಮೂರಿನಾಗೆ ನಮ್ಮ ತಲೆ ಮೇಲೆ ತಂದಿಯಪ್ಪೋ ಈ ಹುಡುಗರು ಹಿಂಗೆ ಅಂದಿದ್ದಕ್ಕೆ ರಂಗಣ್ಣ ಹಿಂಗೆಲ್ಲ ಮಾಡ್ತಿರೋದು ಅಂತ. ಸುಮ್ಮನೆ ರಂಗಣ್ಣ ಯಾತು ಮಾಡೋಕೆ ಹೋಗ್ಬೇಡ. ಇಲ್ಲ ಕಣಪ್ಪ ಗುಂಡಪ್ಪ, ನಾನು ನಮ್ಮೂರಿನಾಗೆ ಮದ್ಯಪಾನ ಪ್ರಿಯರ ಸಂಘ ಅಂತಲೇ ಹೇಳಿ ಒಂದು ಸಂಘನೇ ರಚನೆ ಮಾಡ್ತೀನಿ ಗುಂಡಪ್ಪ. ನೀನು ಹೊಸಿ ಸುಮ್ಕರು, ನಾನು ಮಾಡ್ತೀನಿ ನಮ್ಮೂರಿನಾಗೆ ಮದ್ಯಪಾನ ಪ್ರಿಯರು ಅನ್ನೋ ಸಂಘನ. ಸರಿ ರಂಗಣ್ಣ, ನಾವೆಲ್ಲ ಹೊಲ್ಟೀವಿ, ಸ್ವಲ್ಪ ಕೆಲಸ ಐತೆ, ನೀನು ಹೋಗಂಗಿಲ್ಲ ಹೋಗು, ನಾವು ಹೋಗ್ತೀವಿ. ಅಲ್ಲಪ್ಪ ರಾಮು, ಭಾರತ ನಾನು ಕೇಳಿದ ನಾಟಕದ ಯಾತು ಹೇಳಲೇ ಇಲ್ಲ. ನಾನು ಹೆಂಗ್ಲ ಹೋಗೋಕ್ಕಾಗುತ್ತೆ? ಒಸಿ ಅವನ ತಾಗಿ ಹೇಳ್ಸು, ನಾನು ಹೋಗ್ತೀನಿ. ಲೇ ಬರ್ತಾ ಯಾಕೆ ಬರ್ತೈತೆ ಅದನ್ನ ಹೇಳಲ್ಲ, ತಿರ್ಗ ವಯ್ಯ ಬಿಡಲ್ಲ ನೀನು ಹೇಳೋವರೆಗೂ. ಲೇ ರಾಮು ಹೇಳು ಅಂದ್ರೆ ಯಾಕೆ ಹೇಳೋಣ ರಾಮು, ನಂಗೆ ವರ್ಷ ಯಾಕೆ ಹೇಳೋಕನ ಬರ್ತೈತೆ ಹೇಳು.
ಯಾಕೆ ಹೇಳಿದ್ನ ಈಗ ಒಂದು ಲೈನಲ್ಲ ಒಂದು ಅಕ್ಷರನೂ ನನಗೆ ಬರೋಕ್ಕಿಲ್ಲ ಎಲ್ಲ ಮರ್ತೋಗ್ಯವನಿ. ಹೇಳು ಹೇಳು ಅಂತ ಯಾಕೆ ಹೇಳೋಣ ನಾನು? ರಂಗಣ ಅವನು ಆಮೇಲೆ ನೀನು ಯಾವನ್ನ ಸಿಕ್ತಾಗ ಹೇಳ್ತಾನಂತೆ, ಹೇಳ್ತಾನೆ ಬಿಡು. ಯಾವಾಗಾರ ಸಿಗ್ತಾನಲ್ಲ ಅವಾಗ ಕೇಳಮಂತೆ, ಹೇಳ್ತಾನೆ ಹೇಳು. ಸರಿ ಸರಿ ಆಯಿತು ರಾಮಣ್ಣ, ನೀನು ಹೇಳಿದ ಮೇಲೆ ಮುಗಿಟ್ಟು ನೆಕ್ಸ್ಟ್ ಬಂದಾಗ ಅವ್ನು ಕೇಳ್ತೀನಿ. ನನಗೂ ಒಸಿ ಅರ್ಜೆಂಟ್ ಕೆಲಸ ಐತಿ. ಆ ನಿಂಗಣ್ಣರ ಅಂಗಡಿಗೆ ಹೋಗಿ ಬೀಡಿ ತಗೊಂಡು ಹೋಗ್ಬಿಡ್ತೀನಿ. ಸರಿ ನಾನು ಬರೋಣ. ಸರಿ ಸರಿ ಆಯಿತು ರಂಗಣ್ಣ, ಹೋಗ್ಬಾ. ಅಲ್ಲ ಕಣ ರಾಮು, ನಾನು ಏನೋ ಅವ್ನು ಕರೆದ್ನೇನ? ನೀನು ತಾನೇ ಕರೆದಿದ್ದು, ಬಂದು ನನ್ನ ಹಿಡ್ಕೊಂತಾನಲ್ಲ ಅಣ್ಣಯ್ಯ. ಇಂಥವೇ ಒಣ್ಣೆ ಮಾಡೋದು ಮಾರಾಯ. ನಾನೇನೋ ಅನ್ಕೊಂಡಿದ್ನಪ್ಪ ರಂಗಣ್ಣನ, ಇಂಥವೇ ಮಾಡೋದ ಒಣ್ಣೆ ಬಂದಿಲ್ಲಿ. ಏನು ನಾನು ಕರೆದಿದ್ನೆ? ಅದು ಏಟು ಬಿಟ್ಕೊ ಬಂದಿದ್ನೋ, ಏಟು ಕುಡ್ದಿದ್ನೋ, ಬಂದು ನನ್ನ ಮೇಲೆ ಹಾಕ್ಯವನ್ನೆಲ್ಲಾನು. ಬರತಾ ಅವಣ್ಣ ಯಾತೋ ನಾಟಕದ್ದು ಹೇಳಿದ್ನಲ್ಲ ರಂಗಣ್ಣ, ಅದನ್ನು ಬಿಡಲ್ಲು. ನಿಂಗೆಲ್ಲನ ಸಿಗ್ಲಿ ಪಟ್ಟು ಕೇಳ್ತಾನೆ ಇರ್ತಾನೆ. ಫಸ್ಟ್ ಅದನ್ನು ಎಲ್ಲನ ಹೋಗಿ ಬರೀಸ್ಕೊಂಡಾದ್ರೂ ಕಲ್ತ್ಕೊಂಬ. ನೀನು ಹೇಳೋವರೆಗೂ ಬಿಡಲ್ಲ ನೋಡಿ. ನೀನು ಫಸ್ಟ್ ಕೇಳದೆ ಅವನ್ನೇ ಅದನ್ನು. ಹುಷಾರು, ಕಲಿ ಹೆಂಗನಾಗಲಿ. ಯಾಕೆ ಹೇಳು? ಅವಣ್ಣ ಹೇಳೋ ಅಂತ ನಾನು ಕಲಿಬೇಕೇನು? ನಮ್ಮ ಕೈಲಿ ಕಲಿಯೋಕ್ಕಾಗಲ್ಲಪ್ಪ 3 ತಿಂಗಳಾದ್ರೂ. ಏ ರಾಮು, ನೀನೇ ಕರೆದಿರೋದು, ನೀನೇ ಕಲಿ. ಯಾರ್ತನ ಬರೆಸ್ಕೊಂಡು ನಾನು ಕೇಳಿದ್ರೆ ನಿನ್ನ ಮೇಲೆ ಹೇಳೋ ಸಿಕ್ಕಾಗ ನೆಕ್ಸ್ಟು. ಬಿಡ್ರ, ಅದು ಯಾವಾಗ ನೆಕ್ಸ್ಟ್ ಯೋಚನೆ ಮಾಡೋಣ. ಸುಮಾರನೇ ನನಗೆ ತೆಗ್ದಿರಬೇಕು. ನಡ್ರಿ ಹೋಗೋಣ, ಟೈಮ್ ಆಯ್ತು.